ಇಬ್ಬರು ನಡುವೆ ಆಗಾಗ ಕೋಲ್ಡ್ ವಾರ್ ನಡೀತಾ ಇತ್ತು. ನೀರಿನ ವಿಚಾರವಾಗಿ ಮತ್ತೊಂದು ಕೋಲ್ಡ್ ವಾರ್ ಶುರುವಾಗಿದೆ. ಅವರದೇ ಪ್ರಭಾವನ ಬಳಸಿಕೊಂಡು ಫೈಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. DCM DK ಶಿವಕುಮಾರ್ ಅವರು ಸುಮಾರು 300 ಕೋಟಿ ರೂಪಾಯಿಯ ಕಾಮಗಾರಿಯನ್ನ ಶುರು ಮಾಡೋದಕ್ಕೆ ಈಗ ಆಲ್ರೆಡಿ ಸೂಚನೆ ಕೊಟ್ಟಿದ್ದಾರೆ. ಬೆಳಗಾವಿಯ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಗಮನಕ್ಕೆ ಇಲ್ವಂತೆ. ಅದು ಇವ್ರ ಗಮನಕ್ಕಿಂತ 300 ಕೋಟಿ ರೂಪಾಯಿ ಕಾಮಗಾರಿ ಬೇರೆ. ಇವ್ರು ಸುಮ್ಮನಿರ್ತಾರಾ? DK ಶಿವಕುಮಾರ್ ಅವರ ಕೈ ಮೇಲಾಗುತ್ತಾ ಅಥವಾ ಸತೀಶ್ ಜಾರಕಿಹೊಳಿ ಅವರ ಕೈ ಮೇಲಾಗುತ್ತಾ? KPCC ಅಧ್ಯಕ್ಷ DCM DK ಶಿವಕುಮಾರ್ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ನಡುವೆ ಬೆಳಗಾವಿ ರಾಜಕಾರಣಕ್ಕೆ DK ಶಿವಕುಮಾರ್ ಅವರು ಮೂಗು ತೂರಿಸ್ತಾರೆ ಅನ್ನುವಂಥ ಒಂದು ವಿಚಾರ, DCM ಹೆಚ್ಚುವರಿ ಸ್ಥಾನಗಳಾಗಬೇಕು ಅನ್ನುವಂಥ ಒಂದು ವಿಚಾರ, KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರವಾಗಿ ಈ ಇಬ್ಬರು ನಡುವೆ ಆಗಾಗ ಕೋಲ್ಡ್ ವಾರ್ ನಡೀತಾ ಇತ್ತು. ಈಗ ಇದಕ್ಕೆ ಹೊಸದೊಂದು ಸೇರ್ಪಡೆ ಆಗಿದೆ. ಅದುವೇ ಜಲಯುದ್ಧ, ಅಂದರೆ ಕಾಮಗಾರಿಯ ವಿಚಾರವಾಗಿ, ನೀರಿನ ವಿಚಾರವಾಗಿ ಮತ್ತೊಂದು ಕೋಲ್ಡ್ ವಾರ್ ಶುರುವಾಗಿದೆ. ಇಬ್ಬರು ಪ್ರಭಾವಿ ಸಚಿವರುಗಳು ಅವರದ್ದೇ ಅಧಿಕಾರವನ್ನು, ಅವರದೇ ಪ್ರಭಾವನ ಬಳಸಿಕೊಂಡು ಫೈಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಏನಿದು ವಿವಾದ? ಜಲ ವಿವಾದ ಅಂತ ಹೇಳಿ. ಹಿಡ್ಕಲ್ ಜಲಾಶಯ ನಿಮ್ಗೆ ಗೊತ್ತಿದೆ. ಈ ಹಿಡ್ಕಲ್ ಜಲಾಶಯ ಬೆಳಗಾವಿ ಜಿಲ್ಲೆ ಕುಡಿಯುವ ನೀರಿನ ವಿಚಾರಕ್ಕೆ ಹಿಡ್ಕಲ್ ಜಲಾಶಯದ ಮೇಲೆ ಅವಲಂಬಿತವಾಗಿರುವಂಥದ್ದು. ಬೇಸಿಗೆ ಸಂದರ್ಭ ಬಂತು ಅಂತಂದರೆ ಹಿಡ್ಕಲ್ ಜಲಾಶಯದಲ್ಲಿರುವಂಥ ನೀರಿನ ಪ್ರಮಾಣಕ್ಕೆ ಇನ್ನೂ ಹೆಚ್ಚಿನ ನೀರು ಬೇಕಾಗುತ್ತೆ ಬೆಳಗಾವಿಗೆ. ಸೊ ನಮ್ಗೆ ಹಿಂಗೆ ಬೆಂಗಳೂರಿಗೆಲ್ಲ ಕಾವೇರಿ ನಾವೆಲ್ಲ ಡಿಪೆಂಡ್ ಆಗಿದ್ದೀವೋ, ಅದೇ ರೀತಿ ಹಿಡ್ಕಲ್ ಜಲಾಶಯದ ನೀರಿನ ಮೇಲೆ ಆ ಒಂದು ಬೆಳಗಾವಿ ಜನತೆ ಕುಡಿಯೋ ನೀರಿಗೋಸ್ಕರ ಹೇಳಿ ಡಿಪೆಂಡ್ ಆಗಿರುವಂಥದ್ದು. ಇಂತಹ ಹಿಡ್ಕಲ್ ಜಲಾಶಯದ ನೀರನ್ನು, ಅದರಲ್ಲೂ 0.5 TMC ಅಂದರೆ ಅರ್ಧ TMC ನೀರನ್ನು ಆ ಜಿಲ್ಲೆಯಿಂದ ಕುಡಿಯೋಕೆ ಅಂತ ಬಳಸಬೇಕಾಗಿರುವಂಥ ನೀರನ್ನು ಹುಬ್ಬಳ್ಳಿ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ಪೂರೈಕೆ ಮಾಡೋದಕ್ಕೆ, ಸರಬರಾಜನ ಮಾಡೋದಕ್ಕೆ ಜಲಸಂಪನ್ಮೂಲ ಸಚಿವರೂ ಆಗಿರುವಂತಹ DCM DK ಶಿವಕುಮಾರ್ ಅವರು ಸುಮಾರು 300 ಕೋಟಿ ರೂಪಾಯಿಯ ಕಾಮಗಾರಿಯನ್ನು ಶುರು ಮಾಡೋದಕ್ಕೆ ಈಗ ಆಲ್ರೆಡಿ ಸೂಚನೆ ಕೊಟ್ಟಿದ್ದಾರೆ. ಗುತ್ತಿಗೆದಾರರು ಕೆಲಸವನ್ನು ಕೂಡ ಈಗ ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದಾರಂತೆ. ಇದು ಬೆಳಗಾವಿಯ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಗಮನಕ್ಕೆ ಇಲ್ವಂತೆ. ನೋಡಿ, 5 ಕೋಟಿ 10 ಕೋಟಿ ರೂಪಾಯಿ ಯಾವುದಾದ್ರು ಒಂದು ಸಣ್ಣ ಕಾಮಗಾರಿ ಮಾಡಬೇಕು ಅಂದರೂ ಕೂಡ ಆ ಒಂದು ಜಿಲ್ಲೆಯ ಯಾವುದೇ ಇಲಾಖೆ ಕಾಮಗಾರಿಗಳು ಆ ಜಿಲ್ಲೆಯ ಉಸ್ತುವಾರಿ ಸಚಿವರ ಗಮನಕ್ಕೆ ಇರಬೇಕು. ಆದರೆ ಇಲ್ಲಿ 300 ಕೋಟಿ ರೂಪಾಯಿ ಕಾಮಗಾರಿ ಆಲ್ರೆಡಿ ಕೆಲಸನೂ ಕೂಡ ಶುರು ಮಾಡಿಬಿಟ್ಟಿದ್ದಾರೆ. ಟೆಂಡರ್ ಯಾವ ರೀತಿ ಆಗಿದೆಯೋ ಗೊತ್ತಿಲ್ಲ. ಇದು ಸತೀಶ್ ಜಾರಕಿಹೊಳಿ ಗಮನಕ್ಕೆ ಬರದೆ, ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಬರದೆ ಈ ಒಂದು ಕಾಮಗಾರಿಯನ್ನು DCM DK ಶಿವಕುಮಾರ್ ಅವರು ಹೇಳಿದ್ರು, ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಹೇಳಿದ್ರು ಅಂತೇಳಿ ಶುರು ಮಾಡಿಬಿಟ್ಟಿದ್ದಾರೆ. ಇದು ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೆ ಬಂದಿದೆ. ಎಲ್ಲೋ ಬೆಂಗಳೂರಿಂದ ಬಂದು ನಮ್ಮ ಜಿಲ್ಲೆ ರಾಜಕೀಯಕ್ಕೆ ಕೈ ಹಾಕಿದ್ರು ಅಂತೇಳಿ ಯಾವ್ಯಾವ ರೀತಿಯಾಗಿ ಆಟ ಆಡ್ಸೋಕ್ಕೆ ಹೋಗಬೇಕು ಆ ರೀತಿಯಾದಂಥ ಎಲ್ಲ ಆಟಗಳನ್ನು ಆಡಿಸೋದಕ್ಕೆ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಪಣ ತೊಟ್ಬಿಟ್ರು. ಅದು ಹೆಚ್ಚುವರಿ DCM ವಿಚಾರಕ್ಕಾಗಿರ್ಬೋದು, KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದಾಗಿರ್ಬೋದು, ಅಥವಾ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅನ್ನುವಂಥದ್ದು, ಅಥವಾ ನಾನು ಮುಖ್ಯಮಂತ್ರಿ ಮುಂದೆ ಆಗಬೇಕು ಅನ್ನುವಂಥದ್ದು, ಈ ರೀತಿಯಾಗಿ ಎಲ್ಲ ದಾಳವನ್ನು ಹೂಡ್ಬಿಟ್ರು. ಅಂಥದ್ರಲ್ಲಿ ಇವರ ಜಿಲ್ಲೆಯ ನೀರನ್ನು, ಜಲಾಶಯದ ನೀರನ್ನು ಬೇರೆಯ ಜಿಲ್ಲೆಯ ಕೈಗಾರಿಕೆ ಕುಡಿಯೋಕೆ ಅಂತ ಇಟ್ಕೊಂಡಿರೋ ನೀರನ್ನು ಬೇರೆ ಜಿಲ್ಲೆಯ ಕೈಗಾರಿಕಾ ಪ್ರದೇಶಕ್ಕೆ ಕಳಿಸ್ಬಿಟ್ರೆ ಅದು ಇವ್ರ ಗಮನಕ್ಕಿಂತ 300 ಕೋಟಿ ರೂಪಾಯಿ ಕಾಮಗಾರಿ ಬೇರೆ. ಇವ್ರು ಸುಮ್ಮನಿರ್ತಾರಾ? ಸತೀಶ್ ಜಾರಕಿಹೊಳಿ ಗಮನಕ್ಕೆ ಬಂತು. DC ಅವ್ರಿಗೆ ಹೇಳಿದ್ರು. DC ಅವ್ರು ನನಗೂ ಸರ್ ಗೊತ್ತಿಲ್ಲ ಅಂತಂದರು. ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ ಅಂಥೇಳಿ ಎಲ್ರಿಗೂ ನೋಟಿಸ್ ಕೊಡಿ ಅಂತ ಕೇಳಿದ್ರು. ಇಮಿಡಿಯೇಟಾಗಿ DC ಅವರು ಸಂಬಂಧಪಟ್ಟಂಥ ಒಂದು ತಹಶೀಲ್ದಾರ್ಗಳು ಯಾರ್ಯಾರು ಇದ್ದಾರಲ್ಲ, ಎಲ್ಲೆಲ್ಲಿ ಕಾಮಗಾರಿ ಆಗುತ್ತಲ್ಲ, ಯಾವ್ಯಾವ ಮೂಲಕ ಹೋಗುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ತಹಶೀಲ್ದಾರ್ಗೂ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಮತ್ತು ಕ್ಲಾರಿಫಿಕೇಷನನ್ನು ಕೂಡ ಕೇಳಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ. ಅದೇ ಕಾಮಗಾರಿಯನ್ನು ಸದ್ಯಕ್ಕೆ ತಡೆ ಹಿಡೀರಿ ಅಂತೇಳಿ ಸ್ಟಾಪ್ ಮಾಡಿಸಿದ್ದಾರೆ. ಜೊತೆಗೆ ಒಂದು ಕ್ಲಾರಿಫಿಕೇಷನನ್ನು ಕೂಡ ಜಲಸಂಪನ್ಮೂಲ ಇಲಾಖೆ ಕೈಗಾರಿಕಾ ಪ್ರದೇಶಕ್ಕೆ ಕುಡಿಯೋಕೆ ಅಂತೇಳಿ ನಾವು ಸರಬರಾಜನ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಈ ನೀರು ಬೇಸಿಗೆ ಕಾಲ ಬಂತು ಅಂತಂದರೆ ಬೆಳಗಾವಿಗೇ ಸಾಕಾಗಲ್ಲ. ಅದ್ರ ಮಧ್ಯದಲ್ಲಿ ಈ ನೀರನ್ನು ಕೈಗಾರಿಕಾ ಪ್ರದೇಶಕ್ಕೆ ಕಳಿಸುವಂಥ ಅನಿವಾರ್ಯತೆ ಆದರೂ ಕೂಡ ಏನಿದೆ. ಮೊದಲಿಗೆ ಕುಡಿಯೋ ನೀರಿಗೆ ಇದಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು, ಆಮೇಲೆ ಕೈಗಾರಿಕಾ ಪ್ರದೇಶಕ್ಕೆ ಅನ್ನುವಂಥ ಕಾರಣದಿಂದಾಗಿ, ಜೊತೆಗೆ ತಮ್ಮ ಗಮನಕ್ಕೆ ಬರ್ದೇನೆ ಈ ರೀತಿಯಾಗಿ ಮಾಡ್ತಿದ್ರಲ್ಲ, ಈ ಒಂದು ಕಾರಣದಿಂದಾಗಿ
ಇವ್ರಿಗಿರುವಂಥ ಅಧಿಕಾರವನ್ನು ಬಳಸಿ ಜಲಸಂಪನ್ಮೂಲ ಸಚಿವರು ಆಗಿರುವಂಥ DCM DK ಶಿವಕುಮಾರ್ ಅವರು ಒಂದು 300 ಕೋಟಿ ರೂಪಾಯಿ ಕಾಮಗಾರಿ ಮಾಡ್ಕೊಂಡು ಬಿಟ್ಬಿಟ್ರಪ್ಪ ನೀರು ಅಂತಂದರು. ಸತೀಶ್ ಜಾರಕಿಹೊಳಿ ಅವರು ಉಸ್ತುವಾರಿ ಸಚಿವರು ಬೆಳಗಾವಿ ಜಿಲ್ಲೆಯವರು, ಇವ್ರಿಗಿರುವಂಥ ಪವರನ್ನು ಬಳಸ್ಕೊಂಡು DC ಮೂಲಕ ಎಲ್ಲವನ್ನೂ ಕೂಡ ಸ್ಟಾಪ್ ಮಾಡಿಸಿದ್ದಾರೆ. ಇದು ಮುಂದಿನ ಹಂತಕ್ಕೆ ಯಾವ ರೀತಿಯಾದಂಥ ಡೆವಲಪ್ಮೆಂಟ್ಗಳು ಆಗುತ್ತೆ, DK ಶಿವಕುಮಾರ್ ಅವರ ಕೈ ಮೇಲಾಗುತ್ತಾ ಅಥವಾ ಸತೀಶ್ ಜಾರಕಿಹೊಳಿ ಅವರ ಕೈ ಮೇಲಾಗುತ್ತಾ, ಹಿಡಕಲ್ ಜಲಾಶಯದ ನೀರು ಬೆಳಗಾವಿಗೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಹುಬ್ಬಳ್ಳಿ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೂ ಹೋಗುತ್ತಾ ಗೊತ್ತಿಲ್ಲ. ಮುಂದೆ ಏನಾಗುತ್ತೆ ಡೆವಲಪ್ಮೆಂಟ್ ನೋಡಿಕೊಂಡು ನಿಮಗೆ ಡೀಟೇಲ್ಸನ್ನು ಕೊಡ್ತೀವಿ. ನಮಸ್ಕಾರ.